ತುಲಾ ರಾಶಿಗೆ ಆರಂಭದಿಂದಲೂ ಶುಭಯೋಗ ಇದೆಯಾ ಅಥವಾ ಕಾಯಬೇಕಾಗತ್ತಾ? ಏನು ಹೇಳ್ತೀರಿ ಗುರುಗಳೇ? ತುಲಾರಾಶಿಯ ಆರಂಭಿಕವಾದಂಥ ವ್ಯವಸ್ಥೆಗಳಲ್ಲಿ ಅಷ್ಟೊಂದು ಉತ್ತಮವಾದಂತಹ ಸಮಾಧಾನವನ್ನು ಕಾಣುವಂತಹ ವ್ಯವಸ್ಥೆಗಳು ಕಾಣೋಲ್ಲ. ಯಾಕೆ ಅಂತ ಕೇಳಿದರೆ, ವರ್ತಮಾನದಲ್ಲಿ ಪಂಚಮ ಶನಿಯ ಪ್ರಭಾವಗಳು ಇರೋದರಿಂದ ಪಂಚಮ ಶನಿ ಪಂಚಂಪಾಡು ಅನ್ನುವಂಥ ಮಾತುಗಳು ಸತತವಾದಂಥ 2 ವರ್ಷಗಳಿಂದ ವಿಪರೀತವಾಗಿರ್ತಕ್ಕಂಥ ದಾಂಪತ್ಯದ ಕಲಹಗಳು ಅಥವಾ ಸಾಂಸಾರಿಕವಾದಂಥ ನೆಮ್ಮದಿಗೆ ಭಂಗ ಉಂಟಾದಂತಹ ವ್ಯವಸ್ಥೆಗಳು, ಆರ್ಥಿಕವಾದಂಥ ಕುಸಿತಗಳು ಇದು ಮಾರ್ಚ್ ತಿಂಗಳ ತನಕನೂ ಕೂಡ ಮುಂದುವರಿತಕ್ಕಂಥದ್ದು. ಮಾರ್ಚ್ನಿಂದ ಹಿಡಿದು ಮೇ ತನಕನೂ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆಗಳು ಮುಂದುವರಿಯುತ್ತೆ. ಆದರೆ ವರ್ಷದ ಮಧ್ಯಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಮೇ 16ರ ನಂತರದಲ್ಲಿ ಉತ್ತಮವಾದಂಥ ಫಲಿತಾಂಶಗಳನ್ನು ತುಲಾರಾಶಿಯವರು ಪಡೆಯಲಿದ್ದು, ಪಂಚಮ ಶನಿಯಿಂದ ಒಂದು ಪ್ರಭಾವದಿಂದ ಅದರಿಂದ ನಿವೃತ್ತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಉನ್ನತವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಂಥ ನಿರೀಕ್ಷೆಗಳನ್ನು ಇಟ್ಕೋಬೋದು. ಹಾಗಿದ್ದರೆ ವರ್ಷದ ಕೊನೆಯ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ಸಾಮಾನ್ಯವಾಗಿ ಅಕ್ಟೋಬರ್ ನಂತರದಲ್ಲಿ ಡಿಸೆಂಬರ್ ಒಳಭಾಗದಲ್ಲಿ ವಿಶೇಷವಾದಂಥ ಮಂಗಲ ಕಾರ್ಯಗಳು ನಿರ್ಣಯವಾಗುವಂತಹ ವ್ಯವಸ್ಥೆಗಳು ಕೂಡ ಕಾಣುತ್ತೆ. ಆರೋಗ್ಯದಲ್ಲಿ ಸುಸ್ಥಿತಿಯನ್ನು ಕಾಪಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು, ಇಂಥವರ ಇನ್ನಷ್ಟು ಉನ್ನತಿಗಾಗಿ ಮಾಡಬೇಕಾದಂಥ ಪರಿಹಾರ ಅಂತ ಹೇಳಿದರೆ, ಪ್ರತಿ ಮಂಗಳವಾರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನಿಟ್ಟು ಕಡಲೆ ಮತ್ತು ಬೆಲ್ಲವನ್ನು ಗಣಪತಿಗೆ ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡ್ತಾ ಗಣಪತಿ ನಮಃ ಎನ್ನುವಂಥ ಮಂತ್ರವನ್ನು ಪಠಣ ಮಾಡೋದರಿಂದ ಖಂಡಿತ ತುಲಾರಾಶಿಯವರಿಗೆ ಉತ್ತಮವಾದಂಥ ವ್ಯವಸ್ಥೆಗಳನ್ನು ಪಡೆಯಬಹುದಾಗಿದೆ.